ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಮಾವಿನಕಾಯಿನ ತುರಿದ್ಬಿಟ್ಟು ಅದು ಒಂದು ಚಟ್ನಿ ಥರ ಮಾಡೋದು, ಅದು ಹೇಗೆ ಮಾಡೋದು ಅಂತ ಎರಡೂ ರೆಸಿಪಿನೂ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಕರೆಕ್ಟ್ ಮೆಜರ್ಮೆಂಟಲ್ಲಿ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಹಾಕ್ಕೊಂಡ್ರೆ 1 ವರ್ಷದ ತನಕನೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಇದು ಮಾವಿನಕಾಯಿ ಚಟ್ನಿ, ಅಂದರೆ ತುರಿದಿರೋದು ಮಾವಿನಕಾಯಿ, ಅದರಿಂದ ಮಾಡಿರೋವಂಥ ಚಟ್ನಿ ಅಂತಲೇ ಹೇಳ್ಬೋದು. ಬನ್ನಿ ಈಗ ಮಾವಿನಕಾಯಿನ ಇಲ್ಲಿ ಹೆಚ್ಚ್ತಾ ಇದ್ದೀವಿ. ನಾನಿಲ್ಲಿ 6ರಿಂದ 7 ಮಾವಿನಕಾಯಿ ತೊಗೊಂಡಿದ್ದೆ. ಅದರಲ್ಲಿ ಒಂದೆರಡು ಸ್ವಲ್ಪ ಮೆತ್ತಗಾಗಿತ್ತು, ಇನ್ನೆಲ್ಲ ಚೆನ್ನಾಗಿತ್ತು. ಆದಷ್ಟು ಗಟ್ಟಿ ಇರೋ ಕಾಯಿನೇ ತೊಗೊಳ್ರಿ ಸ್ನೇಹಿತರೆ. ತುಂಬ ಬೇಗನೆ ಮಾಡ್ಕೋಬೇಕು. ನಾನು ತಂದಿಟ್ಬಿಟ್ಟು ಒಂದು 2-3 ದಿನ ಆಗಿತ್ತು, ಹಾಗಾಗಿ ಮಾಡೋದಕ್ಕೆ ನಂಗೆ ಟೈಮೇ ಆಗಿರಲಿಲ್ಲ. ನೆನ್ನೆ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡ್ವಿ. ಹಾಗೆ ಸ್ವಲ್ಪ ಲೇಟ್ ಆಯ್ತಲ್ಲ, ಒಂದೆರಡು ಕಾಯಿ ಸ್ವಲ್ಪ ಮೆತ್ತಗಾಗಿತ್ತು, ಅದನ್ನು ತೆಗೆದುಬಿಟ್ವಿ. ಮಿಕ್ಕಿರೋ ಚೆನ್ನಾಗಿರೋ ಗಟ್ಟಿ ಕಾಯಿಗಳನ್ನ ಈ ಥರ ಫಸ್ಟ್ ಚೆನ್ನಾಗಿ ಮಾವಿನಕಾಯಿ ತೊಳ್ಕೊಂಡು ಅದನ್ನು ಬಟ್ಟೆ ಮೇಲೆ ಹಾಕಿ ಒರೆಸ್ಬಿಟ್ಟು ಈ ಥರ ಗಾಳಿಗೆ ಹಾಕಬೇಕು. ಯಾವುದೇ ರೀತಿಯ ಒದ್ದೆ ಅಂಶ ಇರಬಾರ್ದು, ನೀರಿನ ಅಂಶ ಇರಬಾರ್ದು. ಆ ಥರ ಚೆನ್ನಾಗಿ ಒರೆಸ್ಕೊಂಡು ಗಾಳಿಗೆ ಒಣಗಿಸ್ಕೋಬೇಕು, ಹೆಚ್ಕೋಬೇಕು. ಸಣ್ಣ ಸಣ್ಣ ಹೋಳುಗಳನ್ನು ಮಾಡ್ಕೊತಾ ಇದ್ದೀವಿ. ಈಗ ನಾನು 3 ಸ್ಪೂನ್ ಆಗಷ್ಟು ಮೆಂತ್ಯ ಕಾಳನ್ನು ಹುರಿತಾ ಇದ್ದೀನಿ. ಇದು ಮಾವಿನಕಾಯಿ ಚಟ್ನಿಗೂ ಆಗುತ್ತೆ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿಗೂ ಆಗುತ್ತೆ. ಇದನ್ನು ಪುಡಿ ಮಾಡ್ಕೋಬೇಕು. ಈಗಿಲ್ಲಿ ಒಂದು 5 ಮಾವಿನಕಾಯಿ ಹೋಳುಗಳನ್ನು ಮಾಡಿ ಅದಕ್ಕೆ ಒಂದು ಸ್ವಲ್ಪ, ಅಂದರೆ ಒಂದು 2 ಚಮಚದಷ್ಟು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಇದು ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ದಾರೆ ಉಪ್ಪಿನಕಾಯಿ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅಮ್ಮನೂ ಚೆನ್ನಾಗಿ ಮಾಡ್ತಾರೆ, ಅವರೂ ಚೆನ್ನಾಗಿ ಮಾಡ್ತಾರೆ. ಈಗ ನಮ್ಮ ಚಿಕ್ಕಮ್ಮನೇ ಹಾಕ್ತಾಯಿದ್ದಾರೆ ಉಪ್ಪಿನಕಾಯಿನ. ಈಗ ನೋಡಿರಿ, ಅರಿಶಿನ ಪುಡಿ ಒಂದು 2 ಚಮಚ ಆಗಷ್ಟು ಅರಿಶಿನ ಪುಡಿ ಹಾಕಿ ಈ ಥರ ಹೋಳುಗಳಿಗೆಲ್ಲ ಅರಿಶಿನ ಮತ್ತು ಇಂಗು 1 ಸ್ಪೂನ್ ಆಗಷ್ಟು ಇಂಗು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಹೋಳುಗಳಿಗೆ ಅರಿಶಿನ ಇಂಗು ಚೆನ್ನಾಗಿ ಹಿಡಿಬೇಕು, ಈ ಥರ ಕಲಿಸ್ಬೇಕು. ಹೀಗೆ ಕಲಿಸೋದ್ರಿಂದ ಅರಿಶಿನ ಹಾಕಿ ಬೇಗ ಕಾಯಿಗಳು ಮೆತ್ತಗಾಗಲ್ಲ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ಆದ್ರೂ ಅಂತ. ಇದಕ್ಕೆ 1 ಚಮಚ ಆಗಷ್ಟು ಉಪ್ಪು, ಪುಡಿ ಉಪ್ಪನ್ನು ಹಾಕಿ ಕಲಿಸ್ತಾ ಇದೆ. ಹೀಗೆ ಕಲಸಿ ನೀವು ಒಂದು 10 ನಿಮಿಷ ಇಟ್ಟುಬಿಟ್ಟು ಆಮೇಲೆ ಸಾಸಿವೆ ಪುಡಿ ಎಲ್ಲನೂ ಕಲಿಸ್ಕೋಬೋದು. ಈಗ ಮಾವಿನಕಾಯಿಗೆಲ್ಲ ಅರಿಶಿನ ಪುಡಿ 1-2 ಚಮಚ, 1 ಚಮಚ ಉಪ್ಪು, ಒಂದು ಸ್ವಲ್ಪ ಇಂಗು ಹಾಕ್ಬಿಟ್ಟು ಕಲಿಸ್ತಾ ಇದ್ದಾರೆ. ಈಗ ನೋಡಿರಿ, ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಬೇಕು. 3 ಸ್ಪೂನ್ ಮೆಂತ್ಯ ಪುಡಿ ತೊಗೊಂಡಿದ್ದೀನಿ. ಸಾಸಿವೆಯನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು. ಸಾಸಿವೆಯನ್ನು ಹುರಿಯೋ ಅಷ್ಟಿಲ್ಲ, ಸುಮ್ಮನೆ ಪೌಡರ್ ಮಾಡ್ಕೊಳ್ಳೋದು. ಮತ್ತು ಎಣ್ಣೆಯನ್ನು ಕಾಸಿಟ್ಕೊಂಡಿದ್ದೀನಿ. 1 ಲೀಟ್ರ್ ಆಗಷ್ಟು ಎಣ್ಣೆ ಚೆನ್ನಾಗಿ ಕಾಸಿಬಿಟ್ಟು ಅದಕ್ಕೆ ಚೆನ್ನಾಗಿ ಇಂಗನ್ನು ಹಾಕಬೇಕು. ಎಷ್ಟೊಂದು ಇಂಗು ಹಾಕಿ ಕಾಸ್ಕೊಂಡು ಅದನ್ನು ಆರಿಸ್ಕೋಬೇಕು, ಚೆನ್ನಾಗಿ ತಣ್ಣಗಾಗಬೇಕು. ಈಗ ಸಾಸಿವೆ ಪುಡಿನೂ ಮಾಡಿಕೊಂಡೆ. ಇಲ್ಲಿ ಮೆಜರ್ಮೆಂಟ್ ಮಾಡ್ತಾಯಿದ್ದಾರೆ. ಒಂದು ಬಟ್ಲು ತೊಗೊಂಡ್ಬಿಟ್ಟು, ಅಥವಾ ಲೋಟ ಆದರೂ ಪರವಾಗಿಲ್ಲ, ಪಾವಾದರೂ ಪರವಾಗಿಲ್ಲ, ಅದರಲ್ಲಿ ಅಳತೆಯನ್ನು ಮಾಡ್ಕೋಬೇಕು. ಈ ಥರ ಬಟ್ಲಲ್ಲಿ ಅಳತೆ ಮಾಡ್ಕೊಳ್ಳೋದು. ಈಗ ಇಲ್ಲಿ 3 ಬೌಲ್ ಆಗಷ್ಟು ಹೋಳುಗಳಾಯಿತು ನಮ್ಮದು ಹೆಚ್ಚಿರೋದು. ನೀವು ಯಾವುದ್ರಲ್ಲಾದರೂ ಅಳತೆ ಮಾಡ್ಕೋಬೋದು ಸ್ನೇಹಿತರೆ. ನಾವಿಲ್ಲಿ ಬಟ್ಲಲ್ಲಿ ಮಾಡ್ತಾಯಿದ್ದೀವಿ. ನೋಡಿರಿ, 3 ಬೌಲ್ ಆಗಷ್ಟು ಹೋಳಾಯಿತು. ಇದಕ್ಕೆ ನಾವು ಯಾವ ಮೆಜರ್ಮೆಂಟಲ್ಲಿ ಪುಡಿಗಳನ್ನು ಕಲಿಸ್ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಸಾಸಿವೆ ಪುಡಿ, ಹಸಿ ಸಾಸಿವೆನೇ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ನಾನು ಅಂದಾಜು ಮೇಲೆ ಹಾಕಿದ್ದೆ, ಇಷ್ಟು ಅಂತಲ್ಲ. 3/4 ಬಟ್ಲಾಗಷ್ಟು ಸಾಸಿವೆ ಪುಡಿ ಹಾಕಿದ್ದೀವಿ. 3 ಬಟ್ಲಿಗೆ 3/4 ಬಟ್ಲು ಸಾಸಿವೆ ಪುಡಿ, 3/4 ಬಟ್ಲು ಖಾರದ ಪುಡಿ, ಅಚ್ಚ ಖಾರದ ಪುಡಿ ರೆಡಿನೇ ಇತ್ತು, ಮನೆಯಲ್ಲಿ ನಾನೇ ಮಾಡಿದ್ದು, ಹಾಗಾಗಿ ಅದನ್ನೇ ಹಾಕ್ಬಿಡ್ತಾ ಇದ್ದೀವಿ. ನೋಡಿರಿ, ಇದಕ್ಕೆ 2 ಚಮಚ ಮೆಂತ್ಯ ಪುಡಿ ಮತ್ತು ಒಂದು ಅರ್ಧ ಬಟ್ಲಾಗಷ್ಟು, ಒಂದು ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕಬೇಕು. ಉಪ್ಪು ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಯಾಕಂದರೆ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಅದು ಉಪ್ಪು. ಹಾಗಾಗಿ ನೋಡಿರಿ, ಸಾಸಿವೆ ಪುಡಿ 3 ಬಟ್ಲು ನಾವು ಹೋಳುಗಳನ್ನು ತೊಗೊಂಡಿದ್ವಿ. ಅದಕ್ಕೆ 3/4 ಬಟ್ಲಾಗಷ್ಟು ಸಾಸಿವೆ ಪುಡಿ, 3/4 ಬಟ್ಲಾಗಷ್ಟು ಖಾರದ ಪುಡಿ, 2 ಚಮಚ ಮೆಂತ್ಯದ ಪುಡಿ, ಹುರ್ಕೊಂಡಿರೋ ಮೆಂತ್ಯದ ಪುಡಿ, ಆಮೇಲೆ ಅರ್ಧ ಬಟ್ಲಾಗಷ್ಟು ಉಪ್ಪನ್ನು ಹಾಕಿದ್ದೀವಿ. ಇದನ್ನೆಲ್ಲ ಚೆನ್ನಾಗಿ ಹೋಳುಗಳಿಗೆ ಕಲಿಸ್ಕೋಬೇಕು. ಈ ಥರ ಚೆನ್ನಾಗಿ ಹೋಳಿಗೆಲ್ಲನೂ ಖಾರ, ಉಪ್ಪು, ಸಾಸಿವೆ ಪುಡಿ ಎಲ್ಲ ಹತ್ಕೋಬೇಕು. ಈಗ ಇದಕ್ಕೆ ಹಸಿ ಎಣ್ಣೆ ಒಂದು 2-3 ಚಮಚ ಆಗಷ್ಟು ಹಾಕಿಬಿಟ್ಟು ಚೆನ್ನಾಗಿ ಹೋಳುಗಳಿಗೆ ಆ ಎಣ್ಣೆ ಸಾಸಿವೆ ಎಲ್ಲ ಹತ್ಕೋಬೇಕು. ಆ ಥರ ಕಲಿಸ್ಕೋಬೇಕು. ಹೀಗೆ ನಾನು ಮುಂಚೆ ಹೀಗೆ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ. ಹೋಳುಗಳಿಗೆಲ್ಲ ಪುಡಿಗಳು ಹಾಕಿ ಕಲಸಿ ಆಮೇಲೆ ಇಂಗು ಎಣ್ಣೆ ಕಾಸಿ ಇಟ್ಕೊಂಡಿರಬೇಕು. ಅದು ಚೆನ್ನಾಗಿ ತಣ್ಣಗಾಗಬೇಕು. ಆಮೇಲೆ ಇದಕ್ಕೆ ಹಾಕಿ ಕಲಿಸ್ತಾ ಇದ್ದೆ. ಇವರು ಹೊಸ ಮೆಥಡಲ್ಲಿ ಹೇಳ್ಕೊಟ್ರು,
ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗೂ ಆಗಿದೆ ನೋಡಿರಿ. ಈಗೆಲ್ಲ ಹಾಕಿಟ್ಟು ಒಂದು 5-10 ನಿಮಿಷ ಬಿಟ್ಬಿಡಬೇಕು ಈ ಥರ ಕಲಸಿ. ಈಗ ಎಣ್ಣೆನೂ ಚೆನ್ನಾಗಿ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದಕ್ಕೆ ಹಾಕಿ ಕಲಿಸ್ಕೋಬೇಕು ನೋಡಿರಿ. ಒಂದೆರಡು ಕಾಯಿ ಒಂದು ಸ್ವಲ್ಪ ಮೆತ್ತಗಾಗಿತ್ತು, ಕಲರು ಬಂದಿತ್ತು, ಹಾಗಾಗಿ ನಾನು ಉಪ್ಪಿನಕಾಯಿ ಮಾಡ್ಕೊಳ್ಳಿಲ್ಲ. ಇದಕ್ಕೆ ಒಂದು 2 ಚಮಚ ಆಗಷ್ಟು ಮೆಂತ್ಯ ಪುಡಿ ಮತ್ತು ಸಾಸಿವೆ ಪುಡಿ ಒಂದು 2-3 ಚಮಚ ಆಗಷ್ಟು, ಖಾರದ ಪುಡಿ ಹಾಕ್ಕೊಂಡು ಸೇಮ್ ಉಪ್ಪಿನಕಾಯಿಗೆ ಏನು ಹಾಕಿದ್ವಲ್ಲ ಅದೇ ಎಲ್ಲ ಸಾಮಗ್ರಿಗಳನ್ನು ಇದಕ್ಕೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ವಿ ನೋಡಿರಿ. ಈ ಥರ ಸಾಸಿವೆ ಪುಡಿ ಜಾಸ್ತಿ ಹಾಕಿದೆ, ಒಂದು 5-6 ಚಮಚ ಹಾಕಿದ್ದೀನಿ. ಮತ್ತು ಮೆಂತ್ಯ ಪುಡಿ ಒಂದು ಸ್ವಲ್ಪನೇ ಹಾಕಬೇಕು. ಖಾರದ ಪುಡಿ ರುಚಿಗೆ, ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು, ಇಂಗು ಮತ್ತು ಉಪ್ಪು ಇದಿಷ್ಟೂ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು. ಇದನ್ನು ತುರಿದಿರೋ ಚಟ್ನಿ ಅಂತಲೂ ಅಂತಾರೆ, ಮಾವಿನಕಾಯಿ ತುರಿದಿರೋ ಚಟ್ನಿ ಅಂತ. ಇದು ಅಷ್ಟೇ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಂಡ್ರೆ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಥರನೇ ಇರುತ್ತೆ, ಏನಂದರೆ ತುರಿದಿರೋದು ಅಷ್ಟೇ. ಸ್ವಲ್ಪ ಮೆತ್ತಗಾಗಿತ್ತು ಮಾವಿನಕಾಯಿ ಅಂತ, ಹುಳಿ ಮಾತ್ರ ತುಂಬಾ ಹುಳಿ ಇತ್ತು. ಆದರೆ ಕಲರ್ ಬಂದು ಒಂದು ಸ್ವಲ್ಪ ಮೆತ್ತಗಾಗಿತ್ತು, ಹಾಗಾಗಿ ನಾನು ಉಪ್ಪಿನಕಾಯಿಗೆ ಬಳಸ್ಕೊಳ್ಳಿಲ್ಲ, ಹೋಳುಗಳು ಮಾಡ್ಕೊಳ್ಳಿಲ್ಲ, ತುರಿದ್ಬಿಟ್ವಿ ಇದನ್ನು ನೋಡಿರಿ. ಈ ಥರ ಆಗಿದೆ. ಈಗ ಇದಿಷ್ಟೂ ಒಂದು ಕಡೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಕಲಿಸ್ಬಿಡೋಣಂತೆ. ಈಗ ನೋಡಿರಿ, ಎಣ್ಣೆ ಚೆನ್ನಾಗಿ ತಣ್ಣಗಾಗಿದೆ. ಈ ಹೋಳುಗಳಿಗೂ ಖಾರ ಉಪ್ಪು ಎಲ್ಲ ಹಿಡಿದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಕೆಳಗಡೆ ಎಲ್ಲೂ ನಿಂತ್ಕೊಂಡಿಲ್ಲ. ಸಾಸಿವೆ ಪುಡಿ ಆಗಲಿ ಉಪ್ಪು ಖಾರ ಆಗಲಿ ಈ ಥರ ಚೆನ್ನಾಗಿ ಹೋಳುಗಳಿಗೆ ಹಿಡ್ಕೋಬೇಕು, ಆವಾಗೇ ನಮಗೆ ಹೋಳು ರುಚಿಯಾಗುತ್ತೆ. ಈಗ ಎಣ್ಣೆನೂ ಚೆನ್ನಾಗಿ ತಣ್ಣಗಾಗಿದೆ. ಈಗ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಹಿಂಗೆಲ್ಲ ಕೆಳಗಡೆ ಕೂತಿರುತ್ತಲ್ಲ, ಸುಮಾರಾಗಿ ನಾನು ಒಂದು 1/4 ಡಬ್ಬಿ ಆಗಷ್ಟು ಹಿಂಗೆ ಹಾಕಿದ್ದೀನಿ. ಹಿಂಗು ಚೆನ್ನಾಗಿ ಹಾಕಬೇಕು ಸ್ನೇಹಿತರೆ, ಅದರ ಪರಿಮಳನೇ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗೆ ನೋಡಿ. ಈಗ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟೆ. ನಾನಿಲ್ಲಿ ಸುಮಾರು ಒಂದು 3/4 ಲೀಟ್ರ್ 1 ಲೀಟ್ರ್ ಆಗಷ್ಟು ಎಣ್ಣೆ ಕಾಸಿದ್ದೆ, ಎರಡಕ್ಕೂ ಆಗುತ್ತೆ ಅಂತ. ಎಣ್ಣೆ ಚೆನ್ನಾಗಿ ಹಾಕಬೇಕು, ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ, ಉಪ್ಪಿನಕಾಯಿ ಕೆಡೋದಿಲ್ಲ. ಆಮೇಲೆ ಉಪ್ಪು ಚೆನ್ನಾಗಿ ಹಾಕಬೇಕು, ಇದೆರಡು ಮೇಯ್ನ್ ಸ್ನೇಹಿತರೆ. ಆಮೇಲೆ ಎಲ್ಲೂ ಒದ್ದೆ ಇರಬಾರ್ದು, ಯಾವುದೇ ಸೌಟುಗಳಾಗಲಿ ಪಾತ್ರೆ ಆಗಲಿ. ಅದಕ್ಕೆ ಇದಕ್ಕೆ ಆದಷ್ಟು ಕಟ್ಟಿಗೆಯ ಒಂದು ಚಮಚವನ್ನು ಬಳಸಿನೇ ಕಲಿಸೋದು ತುಂಬ ಉತ್ತಮ. ನಾನಿಲ್ಲಿ ಇಟ್ಕೊಂಡಿದ್ದೀನಲ್ವ ಉಪ್ಪಿನಕಾಯಿ ಪಾತ್ರೆಯಲ್ಲಿ, ಆ ಥರದ್ದು ಕಟ್ಟಿಗೆ ಚಮಚ ಆದ್ರೇ ತುಂಬ ಉತ್ತಮ. ಈಗ ನೋಡಿರಿ, ಇಂಗು ಎಣ್ಣೆ ಚೆನ್ನಾಗಿ ಹಾಕಿಬಿಟ್ಟು ಈ ಥರ ಕಲಿಸ್ಕೋಬೇಕು. ನೀವು ಎಲ್ಲ ಮಾಡ್ಕೊಳ್ರಿ ಸ್ನೇಹಿತರೆ, ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗಬೇಡ್ರಿ. ನಾನಿಲ್ಲಿ 5 ಕಾಯಿಗೆ ಇಷ್ಟೊಂದಾಗಿದೆ, ಅಂದರೆ ಸ್ವಲ್ಪ ದೊಡ್ಡ ದೊಡ್ಡ ಕಾಯಿ ತಂದ್ಕೊಂಡಿದ್ದೆ ನಾನು, ಹಾಗಾಗಿ ಇಷ್ಟೊಂದು ಉಪ್ಪಿನಕಾಯಿ ಆಗಿದೆ ನೋಡಿರಿ. ಈ ಥರ ಕಲಿಸ್ತಾ ನಾವು ಎಣ್ಣೆ ಕಾಸಿ ಇಟ್ಕೊಂಡಿದ್ವಲ್ಲ ಇಂಗು ಎಣ್ಣೆ, ಅದನ್ನು ಹಾಕ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ಮಾವಿನಕಾಯಿ ಮಾತ್ರ ಗಟ್ಟಿ ಇರೋದು ಚೆನ್ನಾಗಿರೋದು ನೋಡಿ ತಂದ್ಕೊಂಡು ಮಾಡ್ಕೊಳ್ರಿ. ಒಂದು 2 ಹಾಕ್ಕೊಂಡ್ರೂ ಪರವಾಗಿಲ್ಲ. ನೀವು ಹೋಳುಗಳನ್ನು ಮೆಜರ್ಮೆಂಟ್ ಮಾಡ್ಕೊಳ್ರಿ. ಅದರ ಮೇಲೆ ಸಾಸಿವೆ ಪುಡಿ ಮೆಂತ್ಯ ಸ್ವಲ್ಪನೇ ಹಾಕ್ರಿ ಸ್ನೇಹಿತರೆ, ಕಹಿ ಬಂದುಬಿಡುತ್ತೆ. ಸಾಸಿವೆ ಹಾಕಿದ್ರೆ ಏನೂ ತೊಂದರೆ ಇಲ್ಲ, ಸ್ವಲ್ಪ ಸಾಸಿವೆ ಪುಡಿ ಚೆನ್ನಾಗೇ ಹಾಕ್ಕೊಳ್ರಿ ನೋಡಿ. ಈ ಥರ ಹೀಗೆ ಮಾಡಿಬಿಟ್ಟು ಈಗ ಇಂಗು ಎಣ್ಣೆ ಇನ್ನೊಂದು ಸ್ವಲ್ಪ ಉಳಿದಿದೆ, ಇದಕ್ಕೂ ಹಾಕಿ ಕಲಿಸ್ಕೊಂಡು ಬಿಡ್ತಾಯಿದ್ದೀನಿ. ತುರಿದಿರೋ ಚಟ್ನಿ ಅಂತ ತುಂಬ ಜನ ಮಾಡ್ಕೊತಾ ಇರ್ತಾರೆ, ನಿಮಗೆ ಗೊತ್ತಿರ್ಬೋದು ಸ್ನೇಹಿತರೆ. ಒಂದು ದಿನ ಹಾಗೆ ಮುಚ್ಚಿ ಹೊರಗಡೆನೇ ಇಟ್ಕೋಬೇಕು ಸ್ನೇಹಿತರೆ. ಆಮೇಲೆ ನೀವು ಬೇಕಾದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ ಅಂತಂದರೆ ಈ ಜಾಡಿಗಳೆಲ್ಲ ಬರುತ್ತಲ್ಲ ಅದರಲ್ಲಿ ಹಾಕಿ ಸಹ ನೀವು ಎತ್ತಿಟ್ಕೋಬೋದು. ಅಂದರೆ ಗಾಳಿ ಆಡ್ತಾ ಇರಬೇಕು, ಗಾಳಿ ಆಡೋ ಜಾಗದಲ್ಲಿ ಇಟ್ಟರೆ ಏನೂ ತೊಂದರೆ ಆಗೋದಿಲ್ಲ. ಈಗ ನೋಡಿರಿ, ಉಪ್ಪಿನಕಾಯಿ ರೆಡಿ ಆಯಿತು. ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ತುರಿದಿರೋ ಚಟ್ನಿ. ಈಗ ಇದನ್ನು ದೇವ್ರ ಮನೇಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಮುಚ್ಚಿಟ್ಟಿದ್ದೀನಿ. ಯಾಕಂದರೆ ಲಕ್ಷ್ಮೀ ದೇವಿ ಅಂತ ಹೇಳ್ತಾರೆ ಉಪ್ಪಿನಕಾಯಿ ತೊಕ್ಕು ಇದನ್ನೆಲ್ಲನೂ, ಹಾಗಾಗಿ ಈ ಥರ ಇಟ್ಬಿಟ್ಟು ಆಮೇಲೆ ನೋಡಿರಿ, ಇದು ನೆಕ್ಸ್ಟ್ ಡೇ ನಾನು ತೋರಿಸ್ತಾ ಇದ್ದೀನಿ. ಮಾರನೇ ದಿವಸ ಹೀಗಾಗಿದೆ, ತುಂಬ ಚೆನ್ನಾಗಾಗಿರುತ್ತೆ. ಸ್ವಲ್ಪ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ಕೊಂಡು ಬಂದಾಗಿರುತ್ತೆ ನೋಡಿರಿ. ಈಗ ತೋರಿಸ್ತಾ ಇದ್ದೀನಲ್ವ, ನಾವು ಎಣ್ಣೆ ಹಾಕಿದ್ದು ಮುಂಚೆ ಇಷ್ಟೊಂದು ತೇಲ್ಕೊಂಡಿರೋದಿಲ್ಲ, ಆಮೇಲೆ ಎಷ್ಟು ಚೆನ್ನಾಗಾಗಿದೆ ಉಪ್ಪಿನಕಾಯಿ ಅಂತೂ. ಒಳ್ಳೆ ಘಮ, ತುಂಬ ಒಳ್ಳೆ ಫ್ಲೇವರ್ ಇದೆ ಸ್ನೇಹಿತರೆ. ಒಂದು ಇಂಗಿಂದು ಮತ್ತು ಸಾಸಿವೆ ಪುಡಿದೇನೆ ಒಳ್ಳೆ ರುಚಿ ಇರುತ್ತೆ. ಸಾಸಿವೆ ಏನು ಹುರಿಯೋದಕ್ಕೆ ಹೋಗಬೇಡ್ರಿ, ಹಾಗೆ ಹಾಕ್ರಿ, ಏನೂ ತೊಂದರೆ ಇಲ್ಲ. ಮೆಂತ್ಯ ಮಾತ್ರ ಚೆನ್ನಾಗಿ ಹುರಿದು ಪುಡಿ ಮಾಡಿ 1-2 ಚಮಚದಷ್ಟು ಅಷ್ಟೇ ಹಾಕ್ರಿ, ಜಾಸ್ತಿ ಹಾಕಬೇಡ್ರಿ. ನೀವು ಎಲ್ಲ ಟ್ರೈ ಮಾಡಿರಿ ಸ್ನೇಹಿತರೆ. ಉಪ್ಪಿನಕಾಯಿ ಮತ್ತು ಇದು ತುರಿದಿದ್ದ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ. ಸಂಡಿಗೆಗಳು ಮಾಡ್ತಾಯಿದ್ದೀವಿ, ಅದರ ವಿಡಿಯೋನೂ ಹಾಕ್ತೀನಂತೆ. ಅರಳು ಸಂಡಿಗೆ, ಒತ್ತು ಸಾವಿಗೆ ಎಲ್ಲನೂ
ಸ್ವಲ್ಪ ಬ್ಯುಸಿ ಇದ್ದೀನಿ. ಇವೆಲ್ಲ ಮುಗಿಸ್ಕೋಬೇಕಲ್ಲ, ಇದೆಲ್ಲ ವರ್ಷದ ಗ್ರಾಸ ಅಂತ ಕರೀತಾರೆ. ಹಾಗಾಗಿ ಒಂದು ವರ್ಷಕ್ಕೆ ನಾವು ಮಾಡ್ಕೊಂಡು ಇಟ್ಕೊತೀವಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.